ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ವಾಷಿಂಗ್ ಮಷಿನ್ನಲ್ಲಿ ಬಟ್ಟೆಗಳು ಹಾಕಿದರೂ ಕೊಳೆ ಅನ್ನೋದು ಹೋಗ್ತಿಲ್ಲ ಅಂತಿರ್ತಾರಲ್ವಾ. ಈ ಕೆಲವು ಟಿಪ್ಸ್ ಫಾಲೋ ಮಾಡೋದ್ರಿಂದ ನಮಗೆ ಬಟ್ಟೆಗಳು ಅನ್ನೋದು ತುಂಬ ನೀಟಾಗಿ ವಾಶ್ ಆಗುತ್ತವೆ. ಈ ವಿಡಿಯೋದಲ್ಲಿ ನಾನು ಫಾಲೋ ಮಾಡೋ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಮ್ಮ ವಾಷಿಂಗ್ ಮಷಿನ್ ಬಂದು ಸ್ಯಾಮ್ಸಂಗ್ ಟಾಪ್ ಲೋಡ್ 6.2 kg ಇದೆ. ಟಿಪ್ ನಂಬರ್ 1 ಬಂದು ವಾಷಿಂಗ್ ಮಷಿನ್ನಲ್ಲಿ ಬಟ್ಟೆಗಳು ಅನ್ನೋದು ತುಂಬ ಓವರ್ಲೋಡ್ ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಓವರ್ಲೋಡ್ ಆಗಿ ಮಷಿನ್ ಸಹ ಕೆಟ್ಟೋಗಬಹುದು. ಹಾಗೆ ಬಟ್ಟೆಗಳನ್ನೋದು ತುಂಬ ಹಾಕಿದರೆ ಎಲ್ಲ ಟೈಟಾಗಿ ಬಟ್ಟೆಗಳು ಫ್ರೀಯಾಗಿ ಮೂವ್ ಆಗೋದಿಲ್ಲ. ಆ ಬಟ್ಟೆಗಳಲ್ಲಿ ಕೊಳೆ ಅನ್ನೋದು ಸಹ ಹೋಗೋದಿಲ್ಲ. ನಮಗೆ ಮಷೀನಲ್ಲಿ ಹೋಲ್ಸ್ ಕೊಟ್ಟಿರ್ತಾರೆ, ಅಲ್ಲಿವರೆಗೂ ಮಾತ್ರ ಬಟ್ಟೆಗಳನ್ನ ಲೋಡ್ ಮಾಡಬೇಕು. ನೆಕ್ಸ್ಟು ಟಿಪ್ ನಂಬರ್ 2 ಬಂದು ಒಳಗಡೆ ಫಿಲ್ಟರ್ ಬಾಕ್ಸ್ ಅನ್ನೋದನ್ನ ಕೊಟ್ಟಿರ್ತಾರೆ. ಅದನ್ನು ವಾರಕ್ಕೊಂದ್ಸಲಿ ಆದರೂ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಈ ರೀತಿಯಾಗಿರುತ್ತೆ. ನಮ್ಮ ಬಟ್ಟೆಗಳಲ್ಲಿ ಡಿಸೈನ್ಗೆ ಅಂತಂದ್ಬಿಟ್ಟು ಹತ್ತಿನ ಬಳಸಿರ್ತಾರೆ. ಹಾಗೆ ಬಟ್ಟೆಗಳಲ್ಲಿ ದಾರಗಳು ಈ ರೀತಿ ಎಲ್ಲ ಬಂದಿರೋದನ್ನೆಲ್ಲ ಇದು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದನ್ನು ನಾವು ವಾರಕ್ಕೊಂದ್ಸಲಿ ಆದರೂ ನಾವು ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಇದೇ ಒಂದು ಗಲೀಜು ಅನ್ನೋದು ನಮ್ಮ ಬಟ್ಟೆಗಳಿಗೆ ಅಂಟ್ಕೊಳುತ್ತೆ. ಮತ್ತು ನಾವು ಎಷ್ಟೇ ವಾಶ್ ಮಾಡಿದ್ರೂ ಬಟ್ಟೆಗಳಲ್ಲಿ ಕೊಳೆ ಅನ್ನೋದು ಹೋಗೋದೇ ಇಲ್ಲ. ಈ ರೀತಿಯಾಗಿ ವಾರಕ್ಕೊಂದ್ಸಲ ಆದರೂ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಬಟ್ಟೆಗಳನ್ನೋದು ನೀಟಾಗಿ ವಾಶ್ ಆಗುತ್ತೆ. ಹಾಗೆ ವಾಷಿಂಗ್ ಮಷಿನ್ ಅನ್ನೋದು ಅಷ್ಟೇ ತುಂಬ ದಿನಗಳ ಕಾಲ ಬಾಳಿಕೆ ಅನ್ನೋದು ಬರುತ್ತೆ. ಯಾವುದೇ ಮಷೀನಲ್ಲಾಗಿರಬಹುದು, ನಾವು ಇದನ್ನು ಈಸಿಯಾಗಿ ತೆಗಿಬಹುದು, ಈಸಿಯಾಗಿ ವಾಶ್ ಮಾಡಿ ಹಾಕಬಹುದು. ನೆಕ್ಸ್ಟು ಟಿಪ್ ನಂಬರ್ 3 ಬಂದು ಈ ಸರ್ಪ್ ಹಾಕುವಂಥ ಬಾಕ್ಸನ್ನು ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇದರಲ್ಲಿ ಹಾಗೆ ಏನಾದರೂ ನಾವು ಬಿಟ್ವಿ ಅಂತಂದರೆ ಫಂಗಸ್ ಫಾರ್ಮ್ ಆಗಿ ಬಟ್ಟೆಗಳಿಗೆಲ್ಲ ಅಂಟ್ಕೊಳ್ತಾ ಇರುತ್ತೆ. ನಂದು ಹಾರ್ಡ್ ವಾಟರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಲೆಗಳು ಗಟ್ಟಿಯಾಗಿ ಉಜ್ಜಿದ್ರೂ ಹೋಗೋದಿಲ್ಲ. ಆವಾಗವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಇದನ್ನು. ನೆಕ್ಸ್ಟು ಈ ಕಂಫರ್ಟ್ ಹಾಕುವಂಥ ಪ್ಲೇಸನ್ನು ಸಹ ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯಾವುದಾದ್ರೂ ನಮ್ಮ ಮನೆಯಲ್ಲಿ ವೇಸ್ಟು ಟೂತ್ ಬ್ರಷ್ ಇರುತ್ತಲ್ವ, ಅದನ್ನ ತಗೊಂಡು ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ನೆಕ್ಸ್ಟು ಟಿಪ್ ನಂಬರ್ 4 ಬಂದು ಈ ವಾಟರ್ ಇನ್ಲೇಟರ್ನೂ ಅಷ್ಟೇ ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಟ್ಯಾಪಿಂದ ನಾವು ಡ್ರಮ್ಗೆ ಕನೆಕ್ಷನ್ ಕೊಟ್ಟಿರ್ತೀವಲ್ವ, ಈ ಹಾರ್ಡ್ ವಾಟ್ರ್ ಏನಾದರೂ ಇತ್ತು ಅಂತಂದರೆ ಶಿಲ್ಟ್ ರೀತಿಯಾಗಿ ಫಾರ್ಮ್ ಆಗಿರುತ್ತೆ. ನಾವು ಅದನ್ನು ಹಾಗೆ ಏನಾದರೂ ಬಿಟ್ವಿ ಅಂತಂದರೆ ಆ ಶಿಲ್ಟೆಲ್ಲ ಹೋಗಿ ನಮ್ಮ ಬಟ್ಟೆಗಳ ಮೇಲೆ ಕೂತ್ಕೊಂಡು ಮತ್ತೆ ಕೊಳೆ ಅನ್ನೋದು ಹೋಗೋದಿಲ್ಲ, ಮತ್ತು ಗಲೀಜು ರೀತಿಯಾಗಿ ಕಾಣ್ತಾ ಇರುತ್ತೆ. ಟಿಪ್ ನಂಬರ್ 5 ಬಂದು ಶರ್ಟ್ ಕಾಲರಲ್ಲೆಲ್ಲ ಕೊಳೆ ಹೋಗ್ತಾನೆ ಇರೋದಿಲ್ಲ ಅಂತಿರ್ತಾರಲ್ವ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ಶರ್ಟ್ ಕಾಲರನ್ನು ರಿವರ್ಸ್ ಹಾಕ್ಕೊತೀನಿ. ನೋಡಿ, ಈ ರೀತಿ ರಿವರ್ಸ್ ಹಾಕ್ಕೊಂಡು ಇಲ್ಲಿ ಬಟನ್ ಇರುತ್ತಲ್ವ, ಈ ಬಟನ್ನ ನಾನು ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಮ ವಾಷಿಂಗ್ ಮಷಿನಲ್ಲಿ ಬಟ್ಟೆಗಳು ಹಾಕಿದಾಗ ನೀಟಾಗಿ ಕೊಳೆ ಅನ್ನೋದು ಹೋಗುತ್ತೆ ಕಾಲರ್ ಹತ್ರ. ನೆಕ್ಸ್ಟ್ ಹಾಗೆ ಈ ಕೈಗಳ ಹತ್ರನೂ ಅಷ್ಟೇ ಕೊಳೆ ಅನ್ನೋದು ಹೋಗ್ತಾನೆ ಇರೋಲ್ಲ ಅಂತ ಹೇಳ್ತಿರ್ತಾರೆ. ಇದಕ್ಕೂ ಅಷ್ಟೇ ನಾನು ರಿವರ್ಸ್ ಹಾಕ್ಕೊಂಡು ಈ ರೀತಿ ಒಂದು ಬಟನ್ ಹಾಕ್ಕೊಂಡು ವಾಷಿಂಗ್ಗೆ ಹಾಕ್ತೀನಿ. ಈ ರೀತಿ ಹಾಕೋದ್ರಿಂದ ಈ ಕೈಗಳ ಹತ್ರ ಇರುವಂತಹ ಕೊಳೆ ಏನಾದರೂ ಆಗಿದ್ದರೆ ನೀಟಾಗಿ ಹೋಗುತ್ತೆ. ಇದೇ ರೀತಿಯೇ ಅಂಡರ್ ಆರ್ಮ್ಸ್ ಹತ್ರ ಅಷ್ಟೇ ಕೊಳೆ ಅನ್ನೋದು ಹೋಗ್ತಾನೆ ಇರಲ್ಲ ಅಂತ ಹೇಳ್ತಿರ್ತಾರೆ. ಇದಕ್ಕೂ ಅಷ್ಟೇ ನಾನು ಶರ್ಟ್ನ ರಿವರ್ಸ್ ಹಾಕ್ಕೊಂಡು ಒಂದು 3 ಬಟನ್ ಹಾಕ್ಕೊತೀನಿ. 3 ಬಟನ್ ಹಾಕ್ಬಿಟ್ಟು ಎಲ್ಲ ಶರ್ಟ್ ಫುಲ್ಲು ರಿವರ್ಸ್ ಹಾಕ್ಬಿಡ್ಬೇಕಾಗುತ್ತೆ. ಹಾಕ್ಕೊಂಡು ನಾವು ಬಟನ್ಸ್ ಹಾಕ್ಬಿಟ್ಟು ವಾಷಿಂಗ್ಗೆ ಹಾಕೋದ್ರಿಂದ ನೀಟಾಗಿ ಆ ಶರ್ಟಲ್ಲಿರುವಂತಹ ಕೊಳೆ ಅನ್ನೋದು ವಾಶ್ ಆಗುತ್ತೆ. ನೆಕ್ಸ್ಟು ಟಿಪ್ ನಂಬರ್ 6 ಬಂದು ಈ ಬ್ಲೌಸಸ್ನೇನಾದರೂ ನಾವು ವಾಷಿಂಗ್ ಮಷಿನ್ಗೆ ಹಾಕ್ತಾಯಿದ್ದೀವಿ ಒಗೆಯೋದಕ್ಕೆ ಅಂತಂದರೆ ಹಾಗೆ ಹಾಕೋದ್ರಿಂದ ಈ ಬ್ಲೌಸಲ್ಲಿರುವಂತಹ ಹುಕ್ಸು ಬೇರೆ ಬಟ್ಟೆಗಳನ್ನ ಹಿಡ್ಕೊಂಡು ಬಟ್ಟೆಗಳನ್ನೋದು ಹರಿದೋಗ್ತಾ ಇರುತ್ತೆ. ಇದಕ್ಕೆ ನಾನು ಬ್ಲೌಸಲ್ಲಿರುವಂತಹ ಒಂದು 2 ಹುಕ್ಸ್ನ ನಾನು ಹಾಕ್ಕೊಂಡು ಅದಾದಮೇಲೆ ಒಗೆಯೋದಕ್ಕೆ ಹಾಕ್ತೀನಿ. ಈ ರೀತಿ ಮಾಡೋದ್ರಿಂದ ಯಾವುದೇ ಬಟ್ಟೆಗಳಿಗೆ ಇದು ಹಿಡ್ಕೊಂಡು ಬಟ್ಟೆಗಳನ್ನೋದು ಹರಿದೋಗೋದಿಲ್ಲ, ಹಾಗೆ ಕೊಳೆ ಅನ್ನೋದು ನೀಟಾಗಿ ಹೋಗುತ್ತೆ. ನೆಕ್ಸ್ಟು ಟಿಪ್ ನಂಬರ್ 7 ಬಂದು 2 ಮಂತ್ಸ್ಗೆ ಒಂದು ಸಲ ಆದ್ರೂ ನಾವು ವಾಷಿಂಗ್ ಟಬ್ನ ಕ್ಲೀನ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಈ ಟಬ್ ಕ್ಲೀನ್ಗಂತಲೇ ಮಾರ್ಕೆಟಲ್ಲಿ ಕೆಲವೊಂದಷ್ಟು ಪೌಡರ್ ಸಿಗುತ್ತೆ. ಅದನ್ನು ತರಿಸ್ಕೊಂಡು ನಾವು ಹಾಕ್ಕೊಂಡು ಈ ಡ್ರಮ್ ಅನ್ನೋದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ವಾಷಿಂಗ್ ಮಷಿನ್ ಅನ್ನೋದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆ ಬಟ್ಟೆಗಳು ಅಷ್ಟೇ ತುಂಬ ನೀಟಾಗಿ ಕೊಳೆ ಅನ್ನೋದು ಹೋಗುತ್ತೆ. ನನ್ನ ಹತ್ರ ಆ ಪೌಡ್ರ್ ಖಾಲಿಯಾಗಿದೆ, ನಾನು ಬುಕ್ ಮಾಡಿದ್ದೀನಿ. ಬರೋದಕ್ಕೆ ಇನ್ನೂ 1 ವಾರ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ.
ನೆಕ್ಸ್ಟು ಟಿಪ್ ನಂಬರ್ 8 ಬಂದು ನಮ್ಮ ಬಟ್ಟೆಗಳಲ್ಲಿ ತುಂಬ ಕೊಳೆ ಆಗಿದೆ, ಈ ಕೊಳೆನೂ ಹೋಗುತ್ತಾ ಅಂತ ಕೆಲವರು ಅನ್ಕೊತಾ ಇರ್ಬೋದು. ಹೌದು, ಹೋಗುತ್ತೆ, ಆ ಕೊಳೆನೂ ಹೋಗುತ್ತೆ. ನಾವೇನು ಮಾಡಬೇಕು ಅಂತಂದರೆ ಬಟ್ಟೆಗಳನ್ನೆಲ್ಲ ಹಾಕಿ ಸರ್ಪ್ ಹಾಕಿದ್ರೆ, ಸರ್ಪು ಲಿಕ್ವಿಡ್ ಅಂತಂದರೆ ಲಿಕ್ವಿಡ್ಡು, ಈ ಮಷಿನ್ಗಂತಲೇ ಸಪ್ರೇಟಾಗಿ ಲಿಕ್ವಿಡ್ಡು ಪೌಡರ್ಸ್ ಮಾಡಿರ್ತಾರೆ, ಅದನ್ನೇ ತೊಗೊಂಡು ಹಾಕಬೇಕಾಗುತ್ತೆ. ಮತ್ತು ಕಂಫರ್ಟು, ಈ ರೀತಿ ಎಲ್ಲನೂ ಹಾಕಿಬಿಟ್ಟು ನೀರೆಲ್ಲ ಬಿಟ್ಬಿಟ್ಟು 1 ಅವರ್ ಆ ಫುಲ್ ಡ್ರಮ್ ತುಂಬ ನೀರು ಬರುತ್ತಲ್ವ, ಅಲ್ಲಿವರೆಗೂ ನೀರನ್ನೆಲ್ಲ ಬಂದಾದಮೇಲೆ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿಬಿಟ್ಟು ಒಂದು 1 ಅವರಿಂದ 2 ಅವರ್ಸ್ವರೆಗೂ ನೆನೆಸಿಡಬೇಕಾಗುತ್ತೆ. ತುಂಬ ಏನಾದರೂ ಕೊಳೆ ಇತ್ತು ಅಂತಂದರೆ ನೆನೆಸಿಟ್ಬಿಟ್ಟು ಆಮೇಲೆ ಆನ್ ಮಾಡಿದ್ರೆ ಆ ಬಟ್ಟೆಗಳಲ್ಲೆಲ್ಲ ಕೊಳೆ ಅನ್ನೋದು ನೀಟಾಗಿ ನೆಂದಿರುತ್ತಲ್ವ, ಆಮೇಲೆ ಆನ್ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ಕೊಳೆ ಅನ್ನೋದು ನಮಗೆ ನೀಟಾಗಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಎಷ್ಟೇ ಕೊಳೆ ಇದ್ದರೂ ಅಷ್ಟೇ ನಮ್ಮ ಬಟ್ಟೆಗಳಲ್ಲಿ ನೀಟಾಗಿ ವಾಶ್ ಆಗುತ್ತೆ. ಹಾಗೆ ತುಂಬ ಕೊಳೆ ಏನಾದರೂ ಬಟ್ಟೆಗಳಲ್ಲಿ ಇತ್ತು ಅಂತಂದರೆ ವಾಷಿಂಗ್ ಮಷಿನ್ನಲ್ಲಿ ಸೆಟ್ಟಿಂಗ್ ಸಹ ಕೊಟ್ಟಿರ್ತಾರೆ. ನಾರ್ಮಲ್ ಅಂತ ಇಟ್ಕೊಂಡ್ರೆ 50 to 60 ಸೆಕೆಂಡ್ಸ್ ಏನೋ ಬರುತ್ತೆ, ಅದು ಇಟ್ಕೊಂಡ್ರೆ ಡೀಪಾಗಿ ಕ್ಲೀನ್ ಮಾಡುತ್ತೆ. ಹಾಗೆ ಕೊಳೆ ಜಾಸ್ತಿ ಇಲ್ಲ ಅಂತಂದರೆ ಕ್ವಿಕ್ ವಾಶ್ ಇಟ್ಕೊಂಡ್ರೆ ಒಂದು 40 ಸೆಕೆಂಡ್ಸ್ ಏನೋ ಬರುತ್ತೆ. ನೆಕ್ಸ್ಟು ಟಿಪ್ ನಂಬರ್ 9 ಬಂದು ಈ ಸ್ಟೋನ್ಸ್ ಇರುವಂತಹ ಡ್ರೆಸ್ ಆಗಿರ್ಬೋದು, ಸ್ಯಾರೀಸ್ನಾಗಿರ್ಬೋದು, ಇವುಗಳನ್ನ ಮಷೀನಲ್ಲಿ ಹಾಕಬಾರ್ದು. ಹಾಕಿದ್ರೆ ಅದು ಮಷೀನಲ್ಲಿ ಏನಾದರೂ ಸ್ಟೋನ್ಸ್ ಎಲ್ಲ ಸಿಗಾಕ್ಕೊಂಡು ಕೆಟ್ಟೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಕಲರ್ ಹೋಗುವಂತಹ ಬಟ್ಟೆಗಳನ್ನೂ ಅಷ್ಟೇ ನಾವು ಸಪ್ರೇಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆಗಳ ಜೊತೆ ಏನಾದರೂ ನಾವು ಈ ಕಲರ್ ಹೋಗುವಂತಹ ಬಟ್ಟೆಗಳನ್ನ ಹಾಕ್ಬಿಟ್ವಿ ಅಂತಂದರೆ ಎಲ್ಲ ಬಟ್ಟೆಗಳು ಕಲರ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಹಾಗೆ ಈ ಫ್ಲೋರ್ ಮ್ಯಾಟ್ಸ್ನೂ ಅಷ್ಟೇ ನಾವು ಮಷೀನಲ್ಲಿ ಹಾಕಬಾರ್ದು. ನಾವು ಬರೀ ಬಟ್ಟೆ ಒಗೆಯೋದಕ್ಕೆ ಎಷ್ಟೊಂದು ಗಲೀಜು ಹೋಗಿ ಅಲ್ಲಿ ಸೇರಿಕೊಂಡಿರುತ್ತೆ ಫಿಲ್ಟರಲ್ಲಿ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಈ ಮ್ಯಾಟ್ಸ್ನೆಲ್ಲ ಹಾಕ್ಬಿಟ್ರೆ ಇನ್ನೆಷ್ಟು ಗಲೀಜು ಹೋಗುತ್ತೆ. ಹಾಗೆ ಮಷಿನ್ ಸಹ ಬೇಗ ಕೆಟ್ಟೋಗ್ಬಿಡುತ್ತೆ, ನಮಗೆ ತುಂಬ ದಿನಗಳ ಕಾಲ ಬಾಳಿಕೆ ಅನ್ನೋದು ಬರೋದಿಲ್ಲ. ನಾವು ಇವುಗಳನ್ನೆಲ್ಲ ನಾವು ಹ್ಯಾಂಡ್ ವಾಶೇ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಈ ರೀತಿಯಾದಂತಹ ಬ್ಲ್ಯಾಂಕೆಟ್ಸ್ನೂ ಅಷ್ಟೇ ನಾವು ಮಷೀನ್ಗೆ ಹಾಕಬಾರ್ದು. ಈ ಬ್ಲ್ಯಾಂಕೆಟ್ಸ್ ಅನ್ನೋದು ನೀರಲ್ಲಿ ಹಾಕಿದ ತಕ್ಷಣ ಇದರ ವೆಯ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ನಮ್ಮ ಮಷೀನಲ್ಲಿ 6.2, 8.2 ಈ ರೀತಿ ಲಿಮಿಟ್ ಇರುತ್ತೆ. ಈ ಬ್ಲ್ಯಾಂಕೆಟ್ಸ್ ಹಾಕಿದ್ಮೇಲೆ ನೀರೆಲ್ಲ ಎಳ್ಕೊಂಡಿರುತ್ತಲ್ವ, ಇದರ ವೆಯ್ಟ್ ಜಾಸ್ತಿ ಆಗಿ ಆ ಮೆಷಿನ್ ಈಸಿಯಾಗಿ ತಿರುಗೋದಕ್ಕೆ ಆಗದೆ ಮಿಷಿನ್ ಅನ್ನೋದು ಕೆಟ್ಟೋಗುತ್ತೆ. ಹಾಗೆ ಇದ್ರ ಕೊಳೆ ಅಷ್ಟು ಹೋಗೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಬಿಸಿ ಉಗುರು ಬೆಚ್ಚಗೆ ಇರುವಂತಹ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ನಾವು ವಾಶ್ ಮಾಡ್ಕೊಳೋದ್ರಿಂದ ಈ ಬ್ಲ್ಯಾಂಕೆಟ್ಸ್ ನೀಟಾಗಿ ಕೊಳೆ ಅನ್ನೋದು ಹೋಗುತ್ತೆ. ನೆಕ್ಸ್ಟ್ ಆಗಿ ಕಿಚನ್ ಟವಲ್ಸ್ ಆಗಿರಬಹುದು, ಅವುಗಳನ್ನೂ ಅಷ್ಟೇ ನಾವು ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಟಿಪ್ ನಂಬರ್ 10 ಬಂದು ಈ ಸರ್ಫ್ ಆಗಿರ್ಬೋದು, ಲಿಕ್ವಿಡ್ ಆಗಿರಬಹುದು, ವಾಷಿಂಗ್ ಮಷಿನ್ ಅಂತಲೇ ಮಾಡಿರ್ತಾರೆ, ಅವುಗಳನ್ನೇ ನಾವು ಯೂಸ್ ಮಾಡಬೇಕಾಗುತ್ತೆ. ಯಾವುದಂದ್ರೆ ಅದನ್ನ ತಗೊಂಡು ನಾವು ಯೂಸ್ ಮಾಡಬಾರ್ದು. ಹಾಗೆ ಒಂದೊಂದು ವಾಷಿಂಗ್ ಮಷಿನ್ಗೂ ಒಂದೊಂದು ಸರ್ಫು ಲಿಕ್ವಿಡ್ ಮಾಡಿರ್ತಾರೆ, ಅದನ್ನೇ ನಾವು ತಗೊಂಡು ಹಾಕೋದ್ರಿಂದ ನಮ್ಮ ವಾಷಿಂಗ್ ಮಷಿನ್ ಅನ್ನೋದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಹಾಗೆ ಬಟ್ಟೆಗಳಲ್ಲಿ ಕೊಳೆ ಅನ್ನೋದು ಅಷ್ಟೇ ನೀಟಾಗಿ ಹೋಗುತ್ತೆ. ನೋಡ್ತಾ ಇರ್ಬೋದು, ನಾನು ಸರ್ಫ್ ಎಕ್ಸೆಲ್ ಈಸಿ ವಾಶ್ನ ತೊಗೊಂಡಿದ್ದೀನಿ. ನಮ್ಮ ಸ್ಯಾಮ್ಸಂಗ್ಗೆ ಇದು ಆಗುತ್ತೆ ಅಂತಂದ್ಬಿಟ್ಟು ನಾನು ಸರ್ಚ್ ಮಾಡಿ ತೊಗೊಂಡಿರುವಂಥದ್ದು. ನೋಡಬಹುದು ಇಲ್ಲಿ ಕೊಟ್ಟಿದ್ದಾರೆ. ಫರ್ ಹ್ಯಾಂಡ್ ವಾಶ್ಗೂ ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಇದನ್ನು ಫರ್ ಮಷಿನ್ ವಾಶ್ಗೂ ಸಹ ನಾವು ಈ ಪೌಡರನ್ನು ಯೂಸ್ ಮಾಡ್ಕೊಳ್ಬಹುದು. ಇದನ್ನು ನಾನು 5 kg ತರಿಸ್ಕೊತೀನಿ. 5 kgಗೆ ನನಗೆ 650 ರೂಪಾಯಿ ಏನೋ ಸಿಗುತ್ತೆ. ಡಿ ಮಾರ್ಟಲ್ಲಿ ಆಫರ್ ಟೈಮಲ್ಲಿ ತೊಗೊಂಡ್ರೆ ಇನ್ನೂ ಕಡಿಮೆನೇ ಬೀಳುತ್ತೆ. ಈ ಪೌಡರ್ ನನಗೆ ಒಂದು 6 ಮಂತ್ಸ್ವರೆಗೂ ಬರುತ್ತೆ. ನೋಡಿದ್ರಲ್ವಾ, ಈ ರೀತಿಯಾಗಿ ನಾನು ಈ ಟಿಪ್ಸ್ ಫಾಲೋ ಮಾಡಿಕೊಂಡು ಮಷೀನಲ್ಲಿ ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.